ಭೂರಮೆಗೆ ಆಧಾರ ಈ ಕಲೆಗೆ ಸಿಂಗಾರ ಬಂಗಾರ ತೇರೇರಿ ಮೂಡಣದೆ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲಿ ಜೀವಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಹನುಮಂತ ಹುಟ್ಟಿದ ನಾಡು, ಕೃಷ್ಣದೇವರಾಯ ಆಳಿದ ನಾಡು, ಸಂಗೀತ ಪಿತಾಮಹ ಪುರಂದರದಾಸರು ನಡೆದಾದಂಥ ಬೀಡು. ಇಂಥ ಜಾಗದಲ್ಲಿ ನೀವೆಲ್ಲ ಇರೋದು, ಈ ಜಾಗನ ಕಾಣಕ್ಕೆ ಸಿಗೋದು, ಇದ್ರ ಬಗ್ಗೆ ಕೇಳಕ್ಕೆ ಸಿಗೋದೇ ಒಂದು ದೊಡ್ಡ ಪುಣ್ಯ. ಅಂಥದ್ರಲ್ಲಿ ಈ ಹಂಪಿ ಉತ್ಸವ, ಇಷ್ಟು ವೈಭವದ ಉತ್ಸವ, ಇದರಲ್ಲಿ ಪಾಲ್ಗೊಂಡು ಈ ಥರ ನಾವು ನಮ್ಮ ಗತ ವೈಭವವನ್ನು ಸ್ಮರಿಸ್ತೀವಿ ಅಂದರೆ ಇದು ನಮ್ಮ ಪುಣ್ಯನೇ ಸರಿ, ನಮ್ಮ ಸೌಭಾಗ್ಯನೇ ಸರಿ. ಆ್ಯಂಡ್ ಇಲ್ಲಿ ಹುಟ್ಟಿದವ್ರ ಬಗ್ಗೆ ನನಗೊಂದು ದೊಡ್ಡ ಈರ್ಷ್ಯೆ. ನಾನು ಇಲ್ಲಿ ಹುಟ್ಟಬೇಕಾಗಿತ್ತು ಅಂತ ಆಸೆ ಪಡುವಂಥ ಒಳ್ಳೆ ಜಾಗ, ಅದ್ಭುತವಾದ ನಾಡು ಈ ಜಾಗ. ನಾವೆಲ್ಲರೂ ಧನ್ಯರೇ ಸರಿ. ಏನಂದರೆ ನಾವು ಸಿನಿಮಾ ಕಲಾವಿದರು, ನಮಗೆ ನೀವು ತೋರಿಸೋ ಪ್ರೀತಿ, ನೀವು ತೋರಿಸೋ ಅಭಿಮಾನ ಎಷ್ಟು ಎಷ್ಟು ದೊಡ್ಡದು, ಎಷ್ಟು ನಾವು ಆಭಾರಿಗಳು ಅಂದರೆ, ಒಂದು ಕಾಲದಲ್ಲಿ ಇಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಅಳೆದು ಅಂದರೆ ಸೇರು ಪಾವಲ್ಲಿ ಮುತ್ತು ವಜ್ರ ಚಿನ್ನ ಈ ಥರ ಮಾರಾಟ ಮಾಡ್ತಿದ್ರಂತೆ, ಬಿಕ್ರಿ ಆಗ್ತಿತ್ತಂತೆ. ಅದನ್ನೆಲ್ಲ ನೋಡೋಕೆ ನಮ್ಗೆ ಸಿಕ್ಕಿಲ್ಲ, ಆ ಜನ್ರೇಷನ್ ನಾವು ನೋಡಿಲ್ಲ. ಆದರೆ ಈ ಜನ್ರೇಷನಲ್ಲಿ ಅಷ್ಟೇ ಒಂದು ಯಾವುದು ಮುತ್ತು ಚಿನ್ನ ಬೆಳ್ಳಿ ವಜ್ರಕ್ಕೆ ಹೋಲಿಕೆ ಆಗ್ತಕ್ಕಂಥ ಪ್ರೀತಿ ಅಭಿಮಾನ ತೋರಿಸ್ತಿರಲ್ಲ, ಮುಗಿದು ಕೊಡ್ತಿರಲ್ಲ. ಈ ಒಂದು ರತ್ನ ಖಚಿತವಾದ ಪ್ರೀತಿನೇ ಸಾಕು ನಮಗೆ ಇಲ್ಲಿಗೆ ಬರೋಕ್ಕೆ, ಇಲ್ಲಿ ನಿಮ್ಮನ್ನೆಲ್ಲ ನೋಡೋಕ್ಕೆ ಪ್ರತಿ ಸಲ ಹಾತೊರಿತಾ ಇರ್ತೀವಿ. ಏನಂದರೆ ನಾವು ಇಂಥ ನಾಡಲ್ಲಿ ಹುಟ್ಟಿದ ಹೆಮ್ಮೆ ಪಡೋದಷ್ಟೇ ಅಲ್ಲದೆ ಇದನ್ನು ಉಳಿಸ್ಕೊಂಡು, ಇದನ್ನ ಬೆಳೆಸ್ಕೊಂಡು ಮುಂದಿನ ತಲೆಮಾರುಗಳಿಗೆ ಇದನ್ನು ನಾವು ಅರ್ಪಣೆಯಾಗಿ ಕೊಡಬೇಕು. ಅದು ನಮ್ಮೆಲ್ಲರ ಹಕ್ಕು. ಜಾಗನ ಉಳಿಸಿ, ಜಾಗದ ಕೀರ್ತಿನ ಉಳಿಸಿ. ಕನ್ನಡದ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಆಗಲೇ ಹೇಳ್ದಂಗೆ ಪುರಂದರದಾಸರೇ ನಡೆದಾಡಿದಂಥ ಜಾಗ ಇದು, ಅಷ್ಟದಿಗ್ಗಜ ಕವಿಗಳು ಬಂದಂತಹ ಬೀಡಿದು. ಸೊ ಇಲ್ಲಿ ಕನ್ನಡಕ್ಕೆ, ಕನ್ನಡ ಅಭಿಮಾನಕ್ಕೆ ಕೊರತೆ ಇಲ್ಲ. ಏನಂದ್ರೆ ನಾವು ಮಾಡಬೇಕಾಗಿರೋದು ಈ ಕನ್ನಡವನ್ನ, ಕನ್ನಡ ಸಾಹಿತ್ಯವನ್ನ, ಕನ್ನಡದ ಸೊಗಡನ್ನ ಮುಂದಿನ ಪೀಳಿಗೆಗೂ ಕರ್ಕೊಂಡು ಹೋಗಿ ಕೊಡ್ತಕ್ಕಂಥ ಕೊಂಡಿಯಾಗಿ ನಾವು ನಿಲ್ಲಬೇಕು. ಮಾಡ್ತಿರಲ್ಲ? ಮಾತು ಕೊಡ್ತಾ ಇದ್ರಲ್ಲ, ಮಾತಿಗೆ ತಪ್ಪಂಗಿಲ್ಲ. ಮಾತಿಗೆ ತಪ್ಪಿದ್ರೆ ನೀಚ ಸುಳ್ಳ ಸುತ್ತೋ ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ. ಕಂಡಲ್ಲೆಲ್ಲ ಖಂಡಿಸು, ನಿನ್ನ ಕಂಡರೆ ರಕ್ತ ಕುದಿತಿದೆ. ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ, ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ. ಹದ್ದು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ. ಕಾದಿದೆ ನೋಡು ನಿನ್ ಹಿಂದೆ ಹೆಗಲೇರಿ, ನಿನ್ನ ಬಲಿಗೆ ನೀನೆ ಸಿಕ್ಕಿ ಸಿಲುಕಿಕೊಳ್ಳುವ ಭ್ರಾಂತಿ. ಆಡಿದಂಥ ಆಟಕ್ಕೆಲ್ಲ ಲೆಕ್ಕ ಕೊಡಲೇಬೇಕು ಪೂರ್ತಿ. ಬಾ ಸೆಣಸಲು ಬಾ. ಆಹಾ, ಇದೇ ನಮಗೆ ಶ್ರೀರಕ್ಷೆ, ಈ ಶಿಳ್ಳೆ ಚಪ್ಪಾಳೆ ಚೀರಾಟ. ಇದನ್ನ ಎಲ್ಲಿ ಹೋದ್ರು, ಎಷ್ಟು ಸಲ ಹೋದ್ರು ಇದನ್ನ ಚೆರಿಶ್ ಮಾಡ್ಕೋತೀವಿ. ಇಂಥ ಒಂದು ಅದ್ಭುತವಾದ ವೇದಿಕೆಗೆ ನಾನು ಬರೋಕ್ಕೆ ಪ್ರಮುಖ ಕಾರಣರು ನಮ್ಮ DC ಸಾಹೇಬರು, ದಿವಾಕರ್ ಅವರು, ನನ್ನ ಗೆಳೆಯ ವಿಜಯ್, ನನ್ನ ತಮ್ಮ ನಾಗೇಶ, ಇವರೆಲ್ಲ ನನಗೆ ಹೇಳಿದ್ದಕ್ಕೆ ಬರೋಂಗಾಯಿತು. ಸುಮಾರು ವರ್ಷದಿಂದ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನನ್ನ ಶ್ರೀಮತಿ ಕೂಡ, ಹರಿಪ್ರಿಯ ಅವರು ಕೂಡ ಒಂದು ಸಲ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿದ್ರಂತೆ. ನಾನು ಬರೋಕ್ಕಾಗಿರಲಿಲ್ಲ, ಯಾವಾಗಲೂ ಮಿಸ್ ಮಾಡ್ಕೋತಾ ಇದ್ದೆ. ಒಂದೆರಡು ಸಲ ಕೇಳಿದಾಗ ಡೇಟ್ ಮ್ಯಾಚ್ ಆಗಿರಲಿಲ್ಲ. ಈ ಸಲ ಕೇಳಿದಾಗ ತಕ್ಷಣ ಬರ್ತೀನಿ ಅಂತ ಹೇಳಿದೆ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ ಈ ಮೂಲಕ ಸಿಗ್ತಾ ಇದೆ. ಥ್ಯಾಂಕ್ ಯು ನಿಮಗೆಲ್ರಿಗೂ ನನ್ನ ಬರಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ನಿಮ್ಮ ಪ್ರೀತಿ ನಮ್ಮ ಚಿತ್ರರಂಗದ ಮೇಲೆ
ವೈಯಕ್ತಿಕವಾಗಿ ಕೇಳಿದ್ರೆ ನನ್ನ ಕುಟುಂಬದ ಮೇಲೆ ಇತ್ತೀಚೆಗಷ್ಟೇ ನನಗೊಬ್ಬ ಮಗ ಹುಟ್ಟಿದ್ದಾನೆ. ಸೊ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ. ನೀವು ಅಭಿಮಾನಿಸೋದಷ್ಟೇ ಅಲ್ಲ, ನಾವು ನಿಮ್ಮನ್ನ ಅಷ್ಟೇ ಅಭಿಮಾನಿಸ್ತೀವಿ. ಹಾಗಾಗಿ ಇಲ್ಲಿಗೆ ಯಾವಾಗ ಕರೆದ್ರು ಬರ್ತೀವಿ. ಕಳ್ಸಾರಿ ಬಂದಾಗಲೂ ಒಂದು 5 ದಿವಸ ಇಲ್ಲೇ ಇದ್ದು ಹಂಪೆ ಎಲ್ಲ ತಿರುಗಾಡಿಕೊಂಡು ಮತ್ತೆ ಇನ್ನೊಂದು ಸಲ ಬಂದು ಇನ್ನೊಂದಷ್ಟು ಅಂದರೆ ಹುಡುಕದಷ್ಟು ಸಿಗ್ತಕ್ಕಂಥ, ಮೊಗದಷ್ಟು ಆಳ ಇರತಕ್ಕಂಥ ಇತಿಹಾಸನೂ ಹೌದು, ವೈಭವನೂ ಹೌದು ಹಂಪಿದು. ಅದನ್ನು ಸವಿಯೋದಕ್ಕೆ ಈ ಜನ್ಮ ಸಾಲಲ್ವೇನೋ, ಮತ್ತೆ ಮತ್ತೆ ಬರೋ ಹಂಬಲ. ಬರ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತಾ, ಅದೇನೋ ಮರ್ತೋಯ್ತು. ನಿಮ್ಮಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ. ಹೇಳಲು ಬಾರದ, ಹೇಳಿಯುತ್ತೀರದ, ತರಬೇತಿ ಇರದಂಥ ದಾಹ. ಆಹಾ, ಮರೆತೇ ಹೋದೆನು ಬಂದ ಕಾರಣ ನಿಮ್ಮಯ ಮಿಂಚಿನ ದಾಳಿಯಲಿ. ಕ್ಷಮಿಸಿ ನನ್ನನು, ತಪ್ಪು ನಿಮ್ಮದೇ, ಬಿದ್ದರೆ ನಿಮ್ಮ